ಈಗಾಗಲೇ ಗ್ಯಾರಂಟಿ ಯೋಜನೆಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಸಾಕಷ್ಟು ವಾಗ್ಯುದ್ಧ ನಡೀತಾ ಇದೆ. ಇದರ ನಡುವೆ ಶಿಗ್ಗಾವಿಯಿಂದ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಬರ್ತಾ ಇದೆ. ಶಿಗ್ಗಾವಿಯಲ್ಲಿ ಲತಾ ಎಂಬಂಥ ಮಹಿಳೆ ಈಗ ಗ್ಯಾರಂಟಿ ಹಣದಿಂದ, ಅದರಲ್ಲೂ ಗೃಹಲಕ್ಷ್ಮಿ ಯೋಜನೆಯ ಹಣದಿಂದ ಬಂದಂಥ ಹಣವನ್ನು ಕೂಡಿಟ್ಟೀಗ ಫ್ರಿಜ್ಜನ್ನು ಖರೀದಿ ಮಾಡಿದ್ದಾರೆ. ಯುಗಾದಿ ದಿನದಂದೇ ಫ್ರಿಜ್ಜನ್ನು ಖರೀದಿಸಿ ಈಗ ಯುಗಾದಿ ದಿನದಂದೇ ಫ್ರಿಜ್ಜನ್ನು ಖರೀದಿ ಮಾಡಿದ್ದಕ್ಕೆ ಪೂಜೆ ಮಾಡಿರುವಂಥ ಈಗ ದೃಶ್ಯ ಈಗ ಸಾಕಷ್ಟು ವೈರಲ್ ಆಗ್ತಾ ಇದೆ. ಅಂದರೆ ಗ್ಯಾರಂಟಿ ಹಣದಿಂದ ಫ್ರಿಜ್ ಖರೀದಿ ಮಾಡಿ ಇದರಿಂದ ಸಹಾಯ ಆಯಿತು ಅನ್ನುವಂಥ ರೀತಿಯಲ್ಲಿ ಅವರೀಗ ವರ್ತಿಸ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಚರ್ಚೆಗಳಾಗ್ತವೆ. ನನ್ನ ಕಡೆಗೆ ಕಾಂಗ್ರೆಸ್ ಪಕ್ಷ ಮತ್ತು ಬಿ ಜೆ ಪಿ ಪಕ್ಷದ ನಾಯಕರುಗಳು ಈ ಗ್ಯಾರಂಟಿ ವಿಚಾರವಾಗಿ ಸಾಕಷ್ಟು ಹೊಡೆದಾಟವನ್ನು ಮಾಡ್ತಿದ್ದಾರೆ. ಇನ್ಫ್ಯಾಕ್ಟ್ ಆರೋಪ ಪ್ರತ್ಯಾರೋಪವನ್ನು ಮಾಡ್ತಿದ್ದಾರೆ. ಇದರ ನಡುವೆ ಈಗ ಗೃಹಲಕ್ಷ್ಮಿ ಹಣವನ್ನು ಕೂಡಿಟ್ಟು ಫ್ರಿಜ್ ಖರೀದಿ ಮಾಡಿ ಈಗ ಪೂಜೆ ಮಾಡ್ತಾ ಇರುವಂಥ ದೃಶ್ಯ ಶಿಗ್ಗಾವಿಯಿಂದ ಬರ್ತಾ ಇದೆ. ಇದು ಸಾಕಷ್ಟು ವೈರಲ್ ಕೂಡ ಆಗ್ತಾ ಇದೆ. ಇನ್ನು RSS ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರ ನಡುವೆ ಸಾಕಷ್ಟು ಆರೋಪ ಪ್ರತ್ಯಾರೋಪಗಳು, ಹೈಡ್ರಾಮಾಗಳು ಕೂಡ ಆಯಿತು. ಪ್ರಮುಖವಾಗಿ ಶೇಷಾದ್ರಿಪುರಂ ಹಾಗೂ ವೈಯಾಲಿಕಾವಲ್, ಮಲ್ಲೇಶ್ವರಂನ ವೈಯಾಲಿಕಾವಲಲ್ಲಿ ನಡೆದಂಥ ಒಂದು ಗ್ರೌಂಡ್ನಲ್ಲಿ ಯುಗಾದಿ ಉತ್ಸವ, RSSನ ಪ್ರತಿ ವರ್ಷದ ಯುಗಾದಿ ಉತ್ಸವ ನಡೀತಾ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ನಾಯಕರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ನಾವು ಹಿಂದೆ ಪರ್ಮಿಷನ್ ಕೇಳಿದ್ವಿ, ಯಾರು ನಮಗೆ ಪರ್ಮಿಷನ್ ಕೊಡಲಿಲ್ಲ, ಈಗ RSSನವರಿಗೆ ಪರ್ಮಿಷನ್ನ ಕೊಡಲಾಗಿದೆ ಅನ್ನುವಂಥ ಆರೋಪ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ. ಇನ್ನು ಸ್ಥಳಕ್ಕೆ ಬಿಜೆಪಿ ನಾಯಕರು ಕೂಡ ಆಗಮಿಸಿದ್ರು. ಹೆಗ್ಡೆವಾರ್ ಜನ್ಮದಿನದ ಅಂಗವಾಗಿ RSS ಕಾರ್ಯಕ್ರಮ ಹಮ್ಮಿಕೊಂಡಿದೆ. RSS ಒಂದು ಸಾಂಸ್ಕೃತಿಕ ಘಟಕವಾಗಿದೆ. ಇದಕ್ಕೂ ರಾಜಕಾರಣಕ್ಕೂ ಯಾವುದೇ ರೀತಿಯಾದ ಸಂಬಂಧ ಇಲ್ಲ. ಚುನಾವಣೆ ಇದ್ರೂ ಕೂಡ ಇದು ಬೇರೆ ರೀತಿಯಾದಂಥ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿರುವಂಥ ಹಿನ್ನೆಲೆಯಲ್ಲಿ ಕಾರ್ಯಕ್ರಮ ಮಾಡಿದ್ರೆ ತಪ್ಪೇನು ಅನ್ನುವಂಥದ್ದು ಬಿಜೆಪಿ ನಾಯಕರ ವಾದ ಆಗಿತ್ತು. ಇನ್ನು ಸ್ಟೇಜ್ ತೆಗೆಯುವವರೆಗೂ ಕೂಡ ನಾವು ಕಾರ್ಯಕ್ರಮ ನಡೆಯಲು ಬಿಡೋದಿಲ್ಲ ಅಂತ ಕಾಂಗ್ರೆಸ್ ನಾಯಕರು ಪಟ್ಟಣ ಮಾಡಿದ್ರು. ಕೆಲ ಸಂದರ್ಭದಲ್ಲಿ ಬಿಗುವಿನ ವಾತಾವರಣ ಅಲ್ಲಿ ಏರ್ಪಾಟಾಗಿತ್ತು. ಎಲ್ಲ